ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮನಿ ಆಲ್ಫಾ ಇನ್ ಕನ್ನಡ. ಯು ಪಿ ಐ ಟ್ರಾನ್ಸಾಕ್ಷನ್ಸ್ ಆದಾಗ ಆ ಆ್ಯಪಲ್ಲಿ ಅಷ್ಟೊಂದು ಕ್ಯಾಶ್ ಬ್ಯಾಕ್ ಸಿಗ್ತಿದೆಯಂತೆ, ಈ ಆ್ಯಪಲ್ಲಿ ಇಷ್ಟೊಂದು ಕ್ಯಾಶ್ ಬ್ಯಾಕ್ ಸಿಗ್ತಿದೆಯಂತೆ, ಆ ಆ್ಯಪಲ್ಲಿ ಅಷ್ಟೊಂದು ರಿವಾರ್ಡ್ ಸಿಗ್ತಿದೆಯಂತೆ, ಈ ಆ್ಯಪಲ್ಲಿ ಇಷ್ಟೊಂದು ವೋಚರ್ ಸಿಗ್ತಿದೆಯಂತೆ, ಶಾಪಿಂಗ್ ಮಾಡ್ಬೋದಂತೆ ಅಂತೆಲ್ಲ ಇತ್ತು. ಆ ಥರ ವೋಚರ್ಸು ತೊಗೊಂಡ್ವಿ, ತುಂಬಾ ಶಾಪಿಂಗು ಮಾಡಿದ್ವಿ, ತುಂಬಾ ರಿವಾರ್ಡ್ಸು ತೊಗೊಂಡ್ವಿ, ಕ್ಯಾಶ್ ಬ್ಯಾಕ್ ಅಂತೂ ತುಂಬಾ ಅರ್ನ್ ಮಾಡಿದ್ವಿ. ಬಟ್ ಈಗಿನ ಟೈಮಲ್ಲಿ ರಿವಾರ್ಡ್ಸು ಜಾಸ್ತಿ ಬರ್ತಾ ಇಲ್ಲ, ವೋಚರ್ಗಳಂತೂ ಅಲ್ಲೊಂದು ಇಲ್ಲೊಂದು ಬರ್ತಾ ಇದೆ, ಕರೆಕ್ಟಾಗೂ ಬರ್ತಾ ಇಲ್ಲ. ಕ್ಯಾಶ್ ಬ್ಯಾಕ್ ಅಂತೂ ಕೇಳಲೇಬೇಡಿ, ಕ್ಯಾಶ್ ಬ್ಯಾಕ್ ಅಂತೂ ಸಿಗ್ತಾನೇ ಇಲ್ಲ. ಯು ಪಿ ಐ ಟ್ರಾನ್ಸಾಕ್ಷನ್ಸ್ ನಡೀತಾನೆ ಇದೆ. ಬಟ್ ನಮಗೆ ಬೆನಿಫಿಟ್ಟು ಎಷ್ಟು ಸಿಗ್ತಾ ಇದೆ ನಮಗೆ ಗೊತ್ತು. ಆ್ಯಂಡ್ ಇನ್ನೊಂದು ಇನ್ನೊಂದು ರೂಮರ್ಸ್ ಹೊರಡ್ತಾ ಇದೆ, ಯು ಪಿ ಐ ಟ್ರಾನ್ಸಾಕ್ಷನ್ಸ್ ಮಾಡಿದ್ರೆ 18% GST ಕಟ್ಟಬೇಕಂತೆ ಅಂತ. ಆ್ಯಂಡ್ ಈಗಿನ ಟೈಮಲ್ಲಿ ನಾನು ಈಗ ಹೇಳಕ್ಕೆ ಹೋಗ್ತಿರೋ ಆ್ಯಪು ಎವ್ರಿ ಟ್ರಾನ್ಸಾಕ್ಷನ್ಸ್ಗೆ 2% ಕ್ಯಾಶ್ ಬ್ಯಾಕ್ ಕೊಡ್ತಿದ್ದಾನೆ. ಆ್ಯಂಡ್ ಈ ಆ್ಯಪು ಯಾವುದು ಅಂತ ನೀವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೌದು ಗುರು, ಈ ಆ್ಯಪಲ್ಲಿ 25 ರೂಪಾಯಿ ಮೇಲೆ ಎವ್ರಿ ಟ್ರಾನ್ಸಾಕ್ಷನ್ಸ್ಗೂ 2% ಕ್ಯಾಶ್ ಬ್ಯಾಕ್ ಕೊಡ್ತಿದ್ದಾನೆ. ಆಲ್ರೆಡಿ ನಾನು ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಎವ್ರಿ ಟ್ರಾನ್ಸಾಕ್ಷನ್ಸ್ಗೆ 25 ರೂಪಾಯಿ ಮೇಲೆ ಎಷ್ಟಾರ ಟ್ರಾನ್ಸಾಕ್ಷನ್ಸ್ ಮಾಡಿ, ಎಷ್ಟಾರ ಅಮೌಂಟ್ ಪೇ ಮಾಡಿ, ಫ್ಲ್ಯಾಟ್ 2% ಕ್ಯಾಶ್ ಬ್ಯಾಕ್ ಅಂತ ಕೊಡ್ತಿದ್ದಾನೆ. ಆ್ಯಂಡ್ ಈ ಆ್ಯಪ್ ಯಾವುದು ಅಂತ ತಿಳ್ಕೊಬೇಕು ಅಂತಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ಆ್ಯಪ್ ಯಾವುದು ಅಂತ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದು ನೀವು ಗೂಗಲ್ ರೇಟಿಂಗ್ಸ್ ನೋಡ್ಬೋದು, ಗೂಗಲ್ ರೇಟಿಂಗ್ಸ್ ನೋಡಿ 4.3 ಇದೆ. ಆ್ಯಂಡ್ ಇದು ಹೊಸ ಆ್ಯಪು, ಈಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಕೊಡ್ತಿದ್ದಾನೆ, ಬಟ್ ಮುಂದಕ್ಕೂ ಕೊಡ್ತಾನೆ ಇದು ಅಂತ ಗೊತ್ತಿಲ್ಲ. ಆದಷ್ಟು ಬೇಗ ಇನ್ಸ್ಟಾಲ್ ಮಾಡಿಕೊಂಡು ಲೈಕ್ ಎವ್ರಿ ಟ್ರಾನ್ಸಾಕ್ಷನ್ಸ್ಗೆ 2% ಗಂಟ ಅರ್ನ್ ಮಾಡೋಕ್ಕೆ ನೀವು ಸ್ಟಾರ್ಟ್ ಮಾಡಿ, ಕ್ಯಾಶ್ ಬ್ಯಾಕ್ ತೊಗೊಳ್ಳಿ. ಆ್ಯಂಡ್ ಇನ್ನೊಂದು ಈ ಆ್ಯಪಲ್ಲಿ ರೂಪೇ ಕ್ರೆಡಿಟ್ ಕಾರ್ಡ್ ಅಂತ ಇದೆ. ಆ ಕ್ರೆಡಿಟ್ ಕಾರ್ಡ್ನ ನೀವು ಅಪ್ಲೈ ಮಾಡ್ಕೊಂಡು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ 10% ಕ್ಯಾಶ್ ಬ್ಯಾಕ್ ಕೊಡ್ತಿದ್ದಾನೆ. ಆ್ಯಂಡ್ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದರೆ, ಈ ಆ್ಯಪಲ್ಲಿ ನೀವು ಶಾಪಿಂಗೂ ಮಾಡಿಕೊಂಡು ನೀವು ಏನು ಕ್ಯಾಶ್ ಬ್ಯಾಕ್ ಬಂದಿರುತ್ತೆ ಅದನ್ನು ರೆಡಿ ಮಾಡಿಕೊಂಡು ಪರ್ಚೇಸು ಮಾಡ್ಕೊಬೋದು. ಎಲ್ಲ ಥರನೂ ಪ್ರಾಡಕ್ಟ್ಸ್ ಇದೆ. ಆ್ಯಂಡ್ ಇದು ಯಾವ ಥರ ಇರುತ್ತೆ ಏನು ಅಂತ ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಿ. ಸೈಡಲ್ಲಿ ಕಾಣ್ತೀವಿ ನೋಡಿ, ಸ್ಟಾರ್ಟಿಂಗು ನೀವು. ಆ್ಯಂಡ್ ಈ ಆ್ಯಪ್ ಬಂದು ಎಸ್ ಬ್ಯಾಂಕ್ಗೆ ಕೊಲಾಬ್ರೇಟ್ ಆಗಿದೆ. ಆ ಕೊಲಾಬ್ರೇಟ್ ಮಾಡಿಕೊಂಡು ಅದು ಕ್ರೆಡಿಟ್ ಕಾರ್ಡ್ನ ಇದು ಮಾಡ್ತಿದ್ದಾರೆ, ಪಾಪ್ ಕ್ಲಬ್ ಅಂತ ಕ್ರೆಡಿಟ್ ಕಾರ್ಡ್ ಇದು ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಇದರಲ್ಲಿ ಇಂಡಿಯನ್ಸ್ ಟಾಪ್ 6 ಬ್ರ್ಯಾಂಡ್ಗಳು ಮಲ್ಟಿ ಬ್ರ್ಯಾಂಡೆಡ್ ಆಗಿದ್ದಾರೆ ಕ್ರೆಡಿಟ್ ಕಾರ್ಡ್ಗೆ. ಆ್ಯಂಡ್ ಯಾವುದು ಅಂತಂದರೆ ಬ್ಲಿಂಕಿಟ್ಟು, ಝೊಮ್ಯಾಟೊ, ಕ್ಯೂರ್ ಫಿಟ್ಟು, ಫಾರ್ಮಸಿ ಆ್ಯಂಡ್ ರ್ಯಾಪಿಡೋ, ಕ್ಲಿಯರ್ ಟ್ರಿಪ್, ಆ 6 ಇದಕ್ಕೆ ಕೊಲಾಬ್ರೇಟ್ ಆಗಿದ್ದಾರೆ. ಆ ಕ್ರೆಡಿಟ್ ಕಾರ್ಡಲ್ಲಿ ನೀವೇನೇನು ಯೂಸ್ ಮಾಡಿದ್ರೆ ಏನೇನು ಯೂಸು ಅಂತ ಇದು ಕೊಟ್ಟಿದ್ದಾನೆ. ಆ್ಯಂಡ್ ಇನ್ನೊಂದು ಇದಕ್ಕೆ ಜಾಯ್ನಿಂಗ್ ಫೀಸ್ ಬಂದು 0 ಜಾಯ್ನಿಂಗ್ ಫೀಸ್ ಇರುತ್ತೆ. 10% ಪಾಪ್ ಕಾಯಿನ್ಸ್ ಎವ್ರಿ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಅಂತ ನೀವು ನೋಡ್ಬೋದು. ಎವ್ರಿ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ಗೂ 10% ಪ್ರಾಫಿಟ್ ಕೊಡ್ತಿದ್ದಾನೆ. ಆ್ಯಂಡ್ ಇಲ್ಲಿ ನೋಡ್ಬೋದು 3 months ಝೊಮ್ಯಾಟೊ ಗೋಲ್ಡ್ ಮೆಂಬರ್ಶಿಪ್ ಕೊಡ್ತಿದ್ದಾನೆ, 5 ಫ್ರೀ ಡೆಲಿವರೀಸ್ ಆನ್ ಬ್ಲಿಂಕಿಟ್ ಕೊಡ್ತಿದ್ದಾನೆ, ಕ್ಲಿಯರ್ ಫಿಟ್ದು ಫೈಟ್ ವಾಚರ್ ವರ್ತ್ 750 ಅಂತ ಕೊಡ್ತಿದ್ದಾನೆ. ಇದರ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನೀವು ನೋಡ್ಬೋದು, ತೋರಿಸ್ತಿದ್ದಾನೆ. ಸ್ಕ್ಯಾನ್ ಮಾಡಾದ್ಮೇಲೆ ಪಾಪ್ ಕಾಯಿನ್ಸ್ ಅಂತ ಬರುತ್ತೆ, ಅದು ಅರ್ನ್ 20 ರೂಪೀಸ್ ಗಂಟೆ ಅರ್ನ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಈ ಆ್ಯಪು ಆ್ಯಂಡ್ರಾಯ್ಡ್ ಅವ್ರಿಗೂ ಅವೈಲೇಬಲ್ ಇದೆ, ಮತ್ತು ಆ್ಯಪಲ್ ಯೂಸರ್ಸ್ಗೂ ಅವೈಲೇಬಲ್ ಇದೆ. ಇಬ್ಬರು ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಒಂದು ಪಾಪ್ ಕಾಯಿನ್ = 1 ರೂಪಾಯಿ ಸಮ. ಆ್ಯಂಡ್ ನಿಮ್ಗೆ ಏನೇನು ಕ್ಯಾಶ್ ಬ್ಯಾಕ್ ಬರುತ್ತೆ ಅದು 1 ರೂಪಾಯಿಗೆ ಸಮ ಇರುತ್ತೆ. ನೀವು ಯಾವಾಗ ಪರ್ಚೇಸ್ ಮಾಡೋಕೆ ಹೋಗ್ತೀರಾ, ಶಾಪ್ ಮಾಡೋಕೆ ಹೋಗ್ತೀರಾ, ಅವಾಗ ಅದು ರೆಡೀಮ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಆ್ಯಪ್ ಇಂಟರ್ಫೇಸ್ ಯಾವ ಥರ ಇರುತ್ತೆ ಅಂತಂದರೆ, ಆ್ಯಪ್ ಇಂಟರ್ಫೇಸ್ ಈ ಥರ ಇರುತ್ತೆ, ನೀವು ನೋಡ್ತಿರ್ಬೋದು. ಆ್ಯಂಡ್ ಇದರಲ್ಲಿ ನೀವೇ ನೋಡ್ತಿರ್ಬೋದು, ಶಾಪ್ ಅಂತ ಇರುತ್ತೆ, ಸ್ಕ್ಯಾನ್ ಆ್ಯಂಡ್ ಪೇ ಅಂತ ಇರುತ್ತೆ, ಸೆಂಡ್ ಮನಿ ಅಂತ ಇರುತ್ತೆ, ಆಫರ್ ಝೋನ್ ಅಂತ ಇರುತ್ತೆ, ಕ್ರೆಡಿಟ್ ಕಾರ್ಡ್ ಅಂತ ಇರುತ್ತೆ, ಪಾಪ್ ಕಾಯಿನ್ಸ್ ಅಂತ ಇರುತ್ತೆ. ಆ್ಯಂಡ್ ಇನ್ನೊಂದು ಸ್ಟಾರ್ಟಿಂಗ್ ಬೋನಸ್ ಅಂತ 50 ಕಾಯಿನ್ಸ್ ಕೊಡ್ತಾನೆ. ಅದಾದಮೇಲೆ ನೀವು ಫಸ್ಟ್ ಯು ಪಿ ಐ ಟ್ರಾನ್ಸಾಕ್ಷನ್ಸ್ ಮಾಡ್ಕೊಂಡಾಗ ಅದಕ್ಕೂ 50 ಕಾಯಿನ್ಸ್ ಕೊಡ್ತಾನೆ. ಅದು ಲೈಕ್ ಅದಕ್ಕೆ ಜಾಯ್ನಿಂಗ್ ಫೀಸು 50 ರೂಪಾಯಿ, ಮತ್ತು ಯು ಪಿ ಐ ಟ್ರಾನ್ಸಾಕ್ಷನ್ಸ್ ಮಾಡಿದಾಗ ಅದಕ್ಕೊಂದು 50 ರೂಪಾಯಿ. ನೀವು ಕ್ರೆಡಿಟ್ ಕಾರ್ಡ್ ಯಾವಾಗ ಅಪ್ಲೈ ಮಾಡ್ಕೊಂಡು ನೀವು ಅಪ್ರೂವಲ್ ಆಗುತ್ತೆ ಅವಾಗ ಒಂದು 50 ರೂಪಾಯಿ ಕೊಡ್ತಾನೆ. ಅದು ರಿವಾರ್ಡ್ಸ್ ಅಂತ ಬೋನಸ್ ಅಂತ ಕೊಡ್ತಾನೆ, ಅದು ಕಾಯಿನ್ ಆಗಿ ನಿಮಗೆ ಸಿಗುತ್ತೆ. ನೀವು ಪರ್ಚೇಸ್ ಮಾಡೋಕ್ಕೆ ಯಾವಾಗ ಹೋಗ್ತೀರಾ ಅವಾಗ ಅದು ರೆಡಿ ಮಾಡಿಕೊಂಡು ನೀವು ಅದನ್ನು ಒಂದೊಂದು ಕಾಯಿನೂ 1 ರೂಪಾಯಿ ಥರ, ಈಗ ನಿಮಗೆ 100 ರೂಪೀಸ್ ಸಿಕ್ಕಿರುತ್ತೆ, ನೀವು ಜಾಯ್ನ್ ಆದಾಗ ನಿಮ್ಮ ಕ್ರೆಡಿಟ್ ಕಾರ್ಡ್ ತೊಗೊಂಡಾಗ ಅದು 150 ರೂಪೀಸ್ ಆಗುತ್ತೆ, ಆ ಥರ ಸಿಗ್ತಾ ಇರುತ್ತೆ. ಆ್ಯಂಡ್ ಇನ್ನೊಂದು ನೀವು ಇಲ್ಲೇ ನೋಡ್ತಿರ್ಬೋದು, ಅಪ್ಲೈ ಮಾಡಂಗಿದ್ರೆ ಅಪ್ಲೈ ಮಾಡ್ಕೋಬೋದು ರೂಪೇ ಕ್ರೆಡಿಟ್ ಕಾರ್ಡು. ಜಾಯ್ನಿಂಗ್ ಫೀಸ್ ಅಂತೂ 0 ಜಾಯ್ನಿಂಗ್ ಫೀಸ್ ಇರುತ್ತೆ. ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡಿದ್ರೆ ಫ್ಲ್ಯಾಟ್ 10% ಸಿಗುತ್ತೆ, ಆಫ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡಿದ್ರೆ ಫ್ಲ್ಯಾಟ್ 2% ಸಿಗುತ್ತೆ. ಆ್ಯಂಡ್ ಇನ್ನೊಂದು ಶಾಪಿಂಗ್ ಅಂತ ಬಂದಾಗ ನೀವು ಯಾವುದೇ ಆ್ಯಂಡ್ ಇದರಲ್ಲಿ ವುಮೆನ್ಸ್ ವೇರ್ ಇದೆ, ಮೆನ್ಸ್ ವೇರ್ ಇದೆ, ಮತ್ತು ಫುಡ್ ಆ್ಯಂಡ್ ಡ್ರಿಂಕ್ಸ್ ಇದೆ. ಫುಡ್ ಅಂತ ಬಂದಾಗ ನಿಮಗೆ ಅಲ್ಲಿಗೆ ಡ್ರೈ ಫ್ರೂಟ್ಸ್ ಸಿಗುತ್ತೆ, ಎಲ್ಲ ಥರ ಡ್ರೈ ಫ್ರೂಟ್ಸ್ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಪರ್ಸನಲ್ ಕೇರ್ ಬ್ಯೂಟಿದು ಇದೆ, ಆ್ಯಂಡ್ ಮೇಕಪ್ ಕಿಟ್ ಇದೆ, ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇದೆ,
ಎಕ್ಸಾಂಪಲ್ ನೀವು ನೋಡ್ಕೊಬೋದು, ಕಂಪೇರಿಟಿವ್ ಮಾಡ್ಕೊಬೋದು. ಬೇರೆ ಯಾವ್ದಾದ್ರು ವೆಬ್ಸೈಟ್ಗೆ ಹೋಗಿ ಅದರಲ್ಲಿ ಎಷ್ಟಿರುತ್ತೆ, ಇದರಲ್ಲಿ ಎಷ್ಟಿರುತ್ತೆ, ಎಷ್ಟು ಸಿಗುತ್ತೆ ಅಂತ ನೀವು ನೋಡ್ಕೊಬೋದು. ಈಗ ನಾನು ಎಕ್ಸಾಂಪಲ್ ಬೋಟ್ ತೊಗೊತೀನಿ, ಬೋಟಲ್ಲಿ ಯಾವ್ಯಾವ ಇದೆ ಅಂತ ನೀವು ಇಲ್ಲಿ ನೋಡ್ತಿರ್ಬೋದು. ಬೋಟಲ್ಲಿ ಪ್ರೈಸ್ ಬಂದು 969 ರುಪೀಸು. ಅದರಲ್ಲಿ ಈಗ ಕೆಳಗಡೆ ಇಲ್ಲೇ ತೋರಿಸಿದ್ದೀನಿ 678 ರುಪೀಸ್ ನೀವು ಪೇ ಮಾಡಬೇಕಾಗತ್ತೆ. ಇನ್ನೊಂದು ಕ್ಯಾಶ್ ಬ್ಯಾಕ್ ಬಂದಿರೋದ್ರಲ್ಲಿ 291 ರುಪೀಸ್ ಆ್ಯಡ್ ಆಗುತ್ತೆ. ಅದರಿಂದ ನೀವು ಟ್ರಾನ್ಸಾಕ್ಷನ್ಸ್ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು. ಆ್ಯಂಡ್ ಈಗಿರೋ ಸಿಚುವೇಷನಲ್ಲಿ, ಈಗಿರೋ ನಾವು ಯು ಪಿ ಐ ಟ್ರಾನ್ಸಾಕ್ಷನ್ಸಲ್ಲಿ ರಿವಾರ್ಡ್ಸ್ ಬರ್ತಿರೋದು ಅಂತಂದರೆ ಇದೊಂದು ಬೆಸ್ಟ್ ಆ್ಯಪ್ ಅಂತಲೇ ಹೇಳ್ಬೋದು. ನೀವು ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು, ಆ ಕಂಪನಿ ಬೇರೆ ಕಡೆಯಿಂದ ನೀವು ನೋಡಿಕೊಂಡು ಪರ್ಚೇಸ್ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಕಂಪೇರಿಟಿವ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ಸೇಮ್ ಅಮೌಂಟ್ ಸಿಗುತ್ತೆ. ತುಂಬಾ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಈಗ ಸ್ಟಾರ್ಟಿಂಗ್ ಆ್ಯಪ್ ಇರೋದ್ರಿಂದ ಎಷ್ಟು ಬೇಗ ಯೂಸ್ ಮಾಡ್ಕೊಂಡು ಬೆನಿಫಿಟ್ ಮಾಡ್ಕೊತೀರಾ ಅಷ್ಟು ಬೆನಿಫಿಟ್ ನಮಗೆ ಇರುತ್ತೆ. ಇನ್ನು ಈ ಆ್ಯಪ್ನ ನೀವು ಯೂಸ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀರಾ, ನೀವು ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈಗಲೇ ಹೋಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಇನ್ಸ್ಟಾಲ್ ಮಾಡ್ಕೊಂಡು ನೀವು ಯೂಸ್ ಮಾಡಿಕೊಂಡು ನೀವು ಕ್ಯಾಶ್ ಬ್ಯಾಕ್ ಅರ್ನ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಇನ್ನೂ ಯು ಪಿ ಐ ಟ್ರಾನ್ಸಾಕ್ಷನ್ಸ್ ಮಾಡಿಕೊಂಡು ರಿವಾರ್ಡ್ ಸಿಕ್ಕದೆ, ಕ್ಯಾಶ್ ಬ್ಯಾಕ್ ಸಿಗ್ದಂಗೆ ಯಾರ್ಯಾರು ಯೂಸ್ ಮಾಡ್ತಾ ಇದ್ದಾರೆ ಅವ್ರಿಗೂ ಶೇರ್ ಮಾಡಿ. ಅವ್ರಿಗೂ ಈ ವಿಡಿಯೋಯಿಂದ ಅವ್ರಿಗೂ ಯೂಸ್ ಆಗಲಿ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು. ಜೈ ಆಂಜನೇಯ.